ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ತಮಿಳುನಾಡು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ. ತಮಿಳುನಾಡಲ್ಲಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ನಾಯಕ ದಳಪತಿ ವಿಜಯ್ ಅವರು ರಾಜ್ಯಪಾಲರ ಬಳಿ ತಮ್ಮ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರಕ್ಕಾಗಿ ಸರ್ಕಾರ ರಚನೆಗಾಗಿ ತಮ್ಮ ಹಕ್ಕನ್ನು ಮಂಡಿಸ್ಲಿಕ್ಕೆ ಹೋಗಿದ್ರು. ಆದರೆ ರಾಜ್ಯಪಾಲರು ನೀವು ಬಹುಮತನ ತೆಗೆದುಕೊಂಡು ಬನ್ನಿ ಅಂತ ಹೇಳಿದರು. ಆದರೆ ನಾವು ಬಹುಮತವನ್ನು ಆಮೇಲೆ ಕೊಡ್ತೀವಿ, ನಮ್ಮ ನಂಬಿಕೆ ಇದೆ ನಮಗೆ ಅಂತ ಹೇಳಿದರೆ ದಳಪತಿ ವಿಜಯ್ ಹೇಳಿದರೆ ರಾಜ್ಯಪಾಲರು ಕೇಳಿಲ್ಲ. ಇಲ್ಲ ನನಗೆ ಮೊದಲೇ ಗೊತ್ತಾಗಬೇಕು ಅಂದರು. ಹಾಗಾಗಿ ಈಗ ತಮಿಳುನಾಡಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ರಾಜ್ಯಪಾಲರು ಸರ್ಕಾರ ರಚನೆಗೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅಂತ. ಈಗ ಕಾಂಗ್ರೆಸ್ ತಮಿಳಿಗ ವೆಟ್ರಿ ಕಳಗಂನ ಆ ಪಕ್ಷಕ್ಕೆ ಸಹಯೋಗ ಕೊಡ್ತಾ ಇರ್ತಕ್ಕಂಥ ಬೆಂಬಲವನ್ನು ವ್ಯಕ್ತಪಡಿಸ್ತಕ್ಕಂಥ ಪಕ್ಷ. 108 ಶಾಸಕರಿಗೆ ಗೆದ್ದಿದ್ದಾರೆ. ಒಬ್ಬರು 2 ಕ್ಷೇತ್ರದಲ್ಲಿ ಗೆದ್ದಂಥ ದಳಪತಿ ವಿಜಯ್ ಒಂದಕ್ಕೆ ರಾಜೀನಾಮೆ ಕೊಟ್ಟರೆ 107 ಶಾಸಕರು ಪ್ಲಸ್ ಕಾಂಗ್ರೆಸ್ನ 5 ಶಾಸಕರು 112 ಶಾಸಕರಾಗ್ತಾರೆ. ಆದರೆ ರಾಜ್ಯಪಾಲರು 118 ಶಾಸಕರ ಬೆಂಬಲ ತನ್ನಿ ಅಂತ ಹೇಳ್ತಿದ್ದಾರೆ. ಈಗ 112 ಶಾಸಕರು, ಇನ್ನೂ 6 ಜನ ಶಾಸಕರ ಬೆಂಬಲ ಬೇಕಾಗುತ್ತೆ. ಅದಕ್ಕೆ ಈಗ ಇವತ್ತು ಮಹತ್ವದ ಒಂದು ಸಭೆ ನಡೀತಾ ಇದೆ. CPM ಪಕ್ಷ ಮತ್ತು CPIM ಪಕ್ಷ ಮತ್ತು VCK ಪಕ್ಷ, ಈ 3 ಪಕ್ಷಗಳು ತಲಾ 2 ಶಾಸಕರನ್ನ ಹೊಂದಿದೆ. ಹಾಗಾಗಿ ಈ 3 ಪಕ್ಷಗಳು ದಳಪತಿ ವಿಜಯ್ಗೆ ಬೆಂಬಲ ಕೊಟ್ಟರೆ ಸರ್ಕಾರ ರಚನೆ ಸುಗಮ ಆಗುತ್ತೆ. ಆದರೆ ಅತಿ ದೊಡ್ಡ ಪಕ್ಷವಾದ ತಮಿಳಿಗ ವೆಟ್ರಿ ಕಳಗಂಗೆ TVKಗೆ ಯಾಕೆ ನೀವು ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಅಂತ ಹೇಳಿ ರಾಜ್ಯಪಾಲರನ್ನ ಪ್ರಶ್ನೆ ಮಾಡ್ತಾ ಇದೆ ಕಾಂಗ್ರೆಸ್. ಅವಕಾಶವನ್ನು ಮಾಡಿಕೊಡಿ, ಅವರು ಫ್ಲೋರಲ್ಲಿ ಬಹುಮತವನ್ನು ಸಾಬೀತು ಮಾಡ್ತಾರೆ. ನೀವು ಈಗಲೇ ಬಹುಮತವನ್ನು ಸಾಬೀತು ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಪಕ್ಷ ಕೇಳ್ತಾ ಇದೆ. ಹಾಗಾಗಿ ಚೆನ್ನೈನಲ್ಲಿ ರಾಜಭವನದ ಎದುರಿಗೆ, ರಾಜ್ಯಪಾಲರ ನಿವಾಸದ ಎದುರಿಗೆ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬಿಗಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಅಲ್ಲಿ ರಾಜ್ಯಪಾಲರ ವಿಳಂಬ ಧೋರಣೆ ಅಂತ ಹೇಳಿ ಆರೋಪಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. போராட்டம்